ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಪ್ರವೇಶದ ಸಂಬಂಧಿಸಿದಂತೆ ಕೆಇದಲ್ಲಿ 2ನೇ ಸುತ್ತಿನ ಕೌನ್ಸಿಲಿಂಗ್ ಅಪ್ಡೇಟ್ ಮಾಡಬೇಕಿತ್ತು. ಇವತ್ತು ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ ಅಂತ ಕೂಡ ಡೌಟು. ಅದರ ಬಗ್ಗೆ ಸಂಬಂಧಿಸಿದಂತೆ ವಿಡಿಯೋ ಇರುತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು 2ನೇ ಸುತ್ತಿನಲ್ಲಿ ನೀವು ಕಾಯ್ತಾ ಇದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳು ತಡ ಮಾಡದೆ ನೀವು ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ ಹೋಗಬೇಕು. ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಸೊ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಇಲ್ಲಿ ಕೆಳಭಾಗದಲ್ಲಿ ನಿಮಗೆ ಏನಿರುತ್ತೆ ಅಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ ಇದೆ, ಇಲ್ಲಿ ನೋಡ್ಬೋದು. ಸೊ ಈ ಒಂದು ದೂರವಾಣಿ ಸಂಖ್ಯೆ ಇದೆ, ಇಲ್ಲಿ ದೂರವಾಣಿ ಸಂಖ್ಯೆ 08023460460 ಈ ನಂಬರ್ಗೆ ನೀವು ಕಾಲ್ ಮಾಡಬೇಕು. ಸಹಾಯವಾಣಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ, ಯಾಕಂದರೆ ಅವರುಗಳಿಗೆ ಪ್ರೆಷರ್ ಹಾಕೋ ತನಕ ಕೂಡ ಯಾವುದೂ ಕೆಲಸವನ್ನು ಮಾಡೋದಿಲ್ಲ ಅಂತ ಅನಿಸುತ್ತೆ. ಸೊ ಕೆಇದವರು ತುಂಬ ನೆಗ್ಲಿಜೆನ್ಸಿ ಮಾಡ್ತಾರೆ ಈ ಒಂದು ಮ್ಯಾಟ್ರ್ ಒಳಗಡೆ. ಈಗಾಗಲೇ ಫಸ್ಟ್ ರೌಂಡ್ 30ನೇ ತಾರೀಕಿಗೆ ಮುಗಿದಿದೆ. ಸೊ ಇವತ್ತು 11ನೇ ತಾರೀಕು, 11 ದಿನ ಆಯಿತು, ಯಾವುದೇ ಥರಂಥ ಒಂದು ಅಪ್ಡೇಟನ್ನು ಕೂಡ ಮಾಡಿಲ್ಲ. ಎಲೆಕ್ಷನ್ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ವಿ, ಬಟ್ ಯಾವುದೇ ಕಡೆ ಅಂತ ಅಪ್ಡೇಟ್ ಕೂಡ ಇಲ್ಲ. ಸೊ ಕೆಇದವರು ಇದರ ಬಗ್ಗೆ ಒಂದು ಲಕ್ಷ್ಯ ಕೊಡಬೇಕು. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ ದೂರವಾಣಿ ಸಂಖ್ಯೆ ಅಂತ ಇದೆಯಲ್ಲ, ಆ ನಂಬರ್ನ ತೊಗೊಂಡು ನೀವು ಕಾಲ್ ಮಾಡಬೇಕು. ಕೆಇದವರಿಗೆ ಕಾಲ್ ಮಾಡಬೇಕು, ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ, ಯಾವಾಗ ಬೇಗ ರಿಲೀಸ್ ಮಾಡಿ, ಬೇಗ 2ನೇ ಸುತ್ತಿನ ರಿಲೀಸ್ ಮಾಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕು. ಅವರು ಆದಷ್ಟು ಬೇಗ ಒಂದು ರಿಲೀಸ್ ಮಾಡುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಅದರ ಜೊತೆಗೆ ವಿದ್ಯಾರ್ಥಿಗಳು ಏನಂತಂದರೆ ಪೂರ್ವ ತಯಾರಿನೂ ಕೂಡ ಮಾಡಿಟ್ಕೊಂಡಿರಬೇಕು. ಆಮೇಲೆ ಕಾಲೇಜ್ಗಳ ಒಂದು ಏನಂತಂದರೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಯಾಕಂತಂದರೆ ಇವರು ಬಿಡ್ತಿರುವಂಥದ್ದು ಅತಿ ಬೇಗನೆ, ಅಂದರೆ ಬಿಟ್ಟ ತಕ್ಷಣವೇ 2 ದಿನ 3 ದಿನ ಟೈಮ್ ಅಷ್ಟೇ ಕೊಡ್ಬೋದು ನಿಮಗೆ. ಅದರಲ್ಲಿ ನಿಮಗೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು. ಆದಿದ್ದು ಅಂತಂದರೆ ತುಂಬ ತೊಂದರೆ ಆಗುತ್ತೆ. ಸೊ ಎನಿ ಟೈಮ್ ಇವತ್ತಂದರೆ ಇವತ್ತೇ ಬರ್ಬೋದು. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಬರಬೇಕಿತ್ತು, ಬಂದಿಲ್ಲ. ಬಟ್ ಬರಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ನೀವು ನಂಬರ್ಗೆ ಕೆಇ ನಂಬರ್ಗೆ ಕಾಲ್ ಮಾಡಿ. ನಾನು ಕೂಡ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ದೀನಿ, ಬಟ್ ಕಾಲನ್ನು ಪಿಕ್ ಮಾಡ್ತಾ ಇಲ್ಲ.